21ರಿಂದ SLC ಪರೀಕ್ಷೆ ಆರಂಭ ಆಗುತ್ತೆ. ಈ ಬಂದ್ಗೆ ನಿಮ್ಮ ಬೆಂಬಲ ಇದೆ, ಮತ್ತೆ ಡೇಟ್ ಚೇಂಜ್ ಮಾಡಲು ಒಂದಿಷ್ಟು ಸಂಘಟನೆ ಬೇಡಿಕೆ ಇಟ್ಟಿದೆ. ಏನಂತ ಸರ್ ಇದು? ಒಟ್ಟಾರೆ ಕರ್ನಾಟಕದ ದ್ವಿತೀಯ ಹೋರಾಟಗಾರ, ಕರ್ನಾಟಕದ ಬಂದ್ ಕರೆ ಕೊಡಲಿಕ್ಕೆ ತಾಕತ್ತಿರುವಂಥ ಒಬ್ಬ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, KR ಕುಮಾರ್ ಇರ್ಬೋದು, ಮತ್ತೆಲ್ಲ ಇನ್ನುಳಿದ ಎಲ್ಲ ಮಿತ್ರರು ಇರ್ಬೋದು. ಅವರ ಅನೇಕ ಹೋರಾಟಗಳನ್ನು, ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವಾಗಲೇ ಬೆಳಗಾವಿ ಹೋಗಿ ಹೋರಾಟವನ್ನು ಮಾಡಿ ಅಲ್ಲಿ ಬಂಧನಕ್ಕಾಗಿ ಅಲ್ಲಿರುವಂಥ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ತಗೊಂಡು ಆ ಇನ್ಸ್ಪೆಕ್ಟ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ. ಆದರೂ ಸಹ MES ಗುಂಡಗಳು ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇರುವಂಥದ್ದು, ಶಿವಸೇನೆ ಗುಂಡಗಳು ನಮ್ಮ ಕರ್ನಾಟಕ ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ವಿರುದ್ಧ, ಕರ್ನಾಟಕದ ವಿರುದ್ಧ ಮಾತಾಡುವಂಥದ್ದು, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸಲ್ಲ. ವಿಶೇಷವಾಗಿ ನಾವು ಸಹ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ರಾಮನಗರ ಜಿಲ್ಲೆಯಿಂದ ನಾವು ಮೇಕೆದಾಟು ಯೋಜನೆ ಆಗಬೇಕಂತೇಳಿ ಏನು ಕಾಂಗ್ರೆಸ್ ಸರ್ಕಾರ ಅವತ್ತು ಪಾದಯಾತ್ರೆಯನ್ನು ಮಾಡಿದೆ, ಮತ್ತು ಆ ಕೆಲಸ ಪ್ರಾರಂಭ ಆಗಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವುದ್ರ ಮುಖಾಂತರ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಬೃಹತ್ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನು ಬೆಂಗಳೂರು ತನಕ ಹಾಕಬೇಕಂತ ನಾವು ನಮ್ಮ ರಾಜ್ಯ ಕಮಿಟಿ ಮತ್ತು ರಾಮನಗರ ಜಿಲ್ಲಾ ಕಮಿಟಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಗಡಿ ಭಾಗದಲ್ಲಿ, ಆನೇಕಲ್ ಭಾಗದಲ್ಲಿ ಗಡಿಯನ್ನು ಮುಚ್ಚಬೇಕಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು, ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ತರಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಮತ್ತೆ ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ 60% ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬಂದೀವಿ. ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಮೆಟ್ರೋ ದರ ಏಕಾಏಕಿ ಕೇಂದ್ರ ಸರ್ಕಾರ ಮೆಟ್ರೋ ದರವನ್ನು ದುಪ್ಪಟ್ಟು ಮಾಡಿರೋದ್ರಿಂದ ಅದು ಸಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಒಟ್ಟಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ನಮ್ಮ ಸಂಘಟನೆಯಿಂದ ಈ ಹೋರಾಟಗಳನ್ನು ನಾವು ಮಾಡ್ತೀವಿ. ಅದೇ ರೀತಿ ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಬಂದ್ಗೆ, ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುವುದ್ರ ಮುಖಾಂತರ ಬಂದ್ ಬಗ್ಗೆ ನಾವಿನ್ನೂ ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತಗೊಳ್ತೀವಿ. ವಾಟಾಳ್ ಅವರು 22ನೇ ತಾರೀಕು ಬಂದು ಹೇಳಿದ್ದಾರೆ. ಅವತ್ತು SLC ಮಕ್ಕಳ ಪರೀಕ್ಷೆ ನಡೀತಾ ಇದೆ, ಉದ್ಯಮಿಗಳು ಒತ್ತಡದಲ್ಲಿದ್ದಾರೆ. ಇದೆಲ್ಲ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ರಾಜ್ಯ ಕಮಿಟಿಯ ತೀರ್ಮಾನವನ್ನು, ಬಂದ್ಗೆ ಏನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ತಗೊಳ್ತೀವಿ. ಸರ್, ಅವತ್ತು ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ನೀವು ಈಗ ಬಂದ್ಗೆ ಹಿಂದೇಟಾಗ್ತಿರೋದಾ ಏನು ಸರ್? ಇಲ್ಲ, ನಾವು ಬಂದ್ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ವಾಟಾಳ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹೋರಾಟದಲ್ಲಿ ಬಂದ್ ವಿಷಯದಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ನಮ್ಮ ಅನೇಕ ಜನ ಪದಾಧಿಕಾರಿಗಳ ಭಿನ್ನ ಅಭಿಪ್ರಾಯಗಳಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಬೆಂಬಲ ಕೊಡಬೇಕಾ ಬೇಡವಾ, ಬಂದಕ್ಕೆ ಬೇಡ, ಹೋರಾಟಕ್ಕೆ ಹೊರಡ್ವೆ ಅನ್ನುವಂಥದ್ದು ನಾವು ತೀರ್ಮಾನವನ್ನು ತಗೊಂಡು ಶೀಘ್ರದಲ್ಲೇ ತಗೊಂಡು ನಮ್ಮ ಸಭೆಯನ್ನು ಕರೆದು ನಾವು ಏನು ಮಾಡಬೇಕನ್ನುವಂಥ ಯೋಚನೆಯನ್ನು ಮಾಡ್ತೀವಿ. 21ರಿಂದ SLC ಪರೀಕ್ಷೆ ಆರಂಭ ಆಗುತ್ತೆ. ಈ ಬಂದ್ಗೆ ನಿಮ್ಮ ಬೆಂಬಲ ಇದೆ, ಮತ್ತೆ ಡೇಟ್ ಚೇಂಜ್ ಮಾಡಲು ಒಂದಿಷ್ಟು ಸಂಘಟನೆ ಬೇಡಿಕೆ ಇಟ್ಟಿದೆ. ಏನಂತ ಸರ್ ಇದು? ಒಟ್ಟಾರೆ ಕರ್ನಾಟಕದ ದ್ವಿತೀಯ ಹೋರಾಟಗಾರ, ಕರ್ನಾಟಕದ ಬಂದ್ ಕರೆ ಕೊಡಲಿಕ್ಕೆ ತಾಕತ್ತಿರುವಂಥ ಒಬ್ಬ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, KR ಕುಮಾರ್ ಇರ್ಬೋದು, ಮತ್ತೆಲ್ಲ ಇನ್ನುಳಿದ ಎಲ್ಲ ಮಿತ್ರರು ಇರ್ಬೋದು. ಅವರ ಅನೇಕ ಹೋರಾಟಗಳನ್ನು, ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವಾಗಲೇ ಬೆಳಗಾವಿ ಹೋಗಿ ಹೋರಾಟವನ್ನು ಮಾಡಿ ಅಲ್ಲಿ ಬಂಧನಕ್ಕಾಗಿ ಅಲ್ಲಿರುವಂಥ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ತಗೊಂಡು ಆ ಇನ್ಸ್ಪೆಕ್ಟ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ. ಆದರೂ ಸಹ MES ಗುಂಡಗಳು ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇರುವಂಥದ್ದು, ಶಿವಸೇನೆ ಗುಂಡಗಳು ನಮ್ಮ ಕರ್ನಾಟಕ ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ವಿರುದ್ಧ, ಕರ್ನಾಟಕದ ವಿರುದ್ಧ ಮಾತಾಡುವಂಥದ್ದು, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸಲ್ಲ. ವಿಶೇಷವಾಗಿ ನಾವು ಸಹ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ರಾಮನಗರ ಜಿಲ್ಲೆಯಿಂದ
ನಾವು ಮೇಕೆದಾಟು ಯೋಜನೆ ಆಗ್ಬೇಕಂತೇಳಿ ಏನು ಕಾಂಗ್ರೆಸ್ ಸರ್ಕಾರ ಅವತ್ತು ಪಾದಯಾತ್ರೆಯನ್ನು ಮಾಡಿದೆ, ಮತ್ತೆ ಆ ಕೆಲಸ ಪ್ರಾರಂಭ ಆಗಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವುದ್ರ ಮುಖಾಂತರ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಬೃಹತ್ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನು ಬೆಂಗಳೂರು ತನಕ ಹಾಕಬೇಕಂತ ನಾವು ನಮ್ಮ ರಾಜ್ಯ ಕಮಿಟಿ ಮತ್ತು ರಾಮನಗರ ಜಿಲ್ಲಾ ಕಮಿಟಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಗಡಿ ಭಾಗದಲ್ಲಿ, ಆನೇಕಲ್ ಭಾಗದಲ್ಲಿ ಗಡಿಯನ್ನು ಮುಚ್ಚಬೇಕಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ತರಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಮತ್ತೆ ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ 60% ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬಂದೀವಿ. ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಮೆಟ್ರೋ ದರ ಏಕಾಏಕಿ ಕೇಂದ್ರ ಸರ್ಕಾರ ಮೆಟ್ರೋ ದರವನ್ನು ದುಪ್ಪಟ್ಟು ಮಾಡಿರೋದ್ರಿಂದ ಅದು ಸಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಒಟ್ಟಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ನಮ್ಮ ಸಂಘಟನೆಯಿಂದ ಈ ಹೋರಾಟಗಳನ್ನು ನಾವು ಮಾಡ್ತೀವಿ. ಅದೇ ರೀತಿ ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಬಂದ್ಗೆ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುವುದ್ರ ಮುಖಾಂತರ ಬಂದ್ ಬಗ್ಗೆ ನಾವಿನ್ನೂ ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತಗೊಳ್ತೀವಿ. ವಾಟಾಳ್ ಅವರು 22ನೇ ತಾರೀಕು ಬಂದು ಹೇಳಿದ್ದಾರೆ. ಅವತ್ತು SLC ಮಕ್ಕಳ ಪರೀಕ್ಷೆ ನಡೀತಾ ಇದೆ, ಉದ್ಯಮಿಗಳು ಒತ್ತಡದಲ್ಲಿದ್ದಾರೆ. ಇದೆಲ್ಲ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ರಾಜ್ಯ ಕಮಿಟಿಯ ತೀರ್ಮಾನವನ್ನು ಬಂದ್ಗೆ ಏನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ತಗೊಳ್ತೀವಿ. ಸರ್, ಅವತ್ತು ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ನೀವು ಈಗ ಬಂದ್ಗೆ ಹಿಂದೇಟಾಗ್ತಿರೋದಾ ಏನು ಸರ್? ಇಲ್ಲ, ನಾವು ಬಂದ್ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ವಾಟಾಳ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹೋರಾಟದಲ್ಲಿ ಬಂದ್ ವಿಷಯದಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ನಮ್ಮ ಅನೇಕ ಜನ ಪದಾಧಿಕಾರಿಗಳ ಭಿನ್ನ ಅಭಿಪ್ರಾಯಗಳಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಬೆಂಬಲ ಕೊಡಬೇಕಾ ಬೇಡವಾ, ಬಂದಕ್ಕೆ ಬೇಡ, ಹೋರಾಟಕ್ಕೆ ಹೊರಡವೆ ಅನ್ನುವಂಥದ್ದು ನಾವು ತೀರ್ಮಾನವನ್ನು ತಗೊಂಡು ಶೀಘ್ರದಲ್ಲೇ ತಗೊಂಡು ನಮ್ಮ ಸಭೆಯನ್ನು ಕರೆದು ನಾವು ಏನು ಮಾಡಬೇಕನ್ನುವಂಥ ಯೋಚನೆಯನ್ನು ಮಾಡ್ತೀವಿ. 21ರಿಂದ SLC ಪರೀಕ್ಷೆ ಆರಂಭ ಆಗುತ್ತೆ. ಈ ಬಂದ್ಗೆ ನಿಮ್ಮ ಬೆಂಬಲ ಇದೆ, ಮತ್ತೆ ಡೇಟ್ ಚೇಂಜ್ ಮಾಡಲು ಒಂದಿಷ್ಟು ಸಂಘಟನೆ ಬೇಡಿಕೆ ಇಟ್ಟಿದೆ. ಏನಂತೀರಿ ಸರ್ ಇದು? ಒಟ್ಟಾರೆ ಕರ್ನಾಟಕದ ದ್ವಿತೀಯ ಹೋರಾಟಗಾರ, ಕರ್ನಾಟಕದ ಬಂದ್ ಕರೆ ಕೊಡಲಿಕ್ಕೆ ತಾಕತ್ತಿರುವಂಥ ಒಬ್ಬ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, KR ಕುಮಾರ್ ಇರ್ಬೋದು, ಮತ್ತೆಲ್ಲ ಇನ್ನುಳಿದ ಎಲ್ಲ ಮಿತ್ರರು ಇರ್ಬೋದು. ಅವರ ಅನೇಕ ಹೋರಾಟಗಳನ್ನು, ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವಾಗಲೇ ಬೆಳಗಾವಿ ಹೋಗಿ ಹೋರಾಟವನ್ನು ಮಾಡಿ ಅಲ್ಲಿ ಬಂಧನಕ್ಕಾಗಿ ಅಲ್ಲಿರುವಂಥ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ತಗೊಂಡು ಆ ಇನ್ಸ್ಪೆಕ್ಟ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ. ಆದರೂ ಸಹ MES ಗುಂಡಗಳು ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇರುವಂಥದ್ದು, ಶಿವಸೇನೆ ಗುಂಡಗಳು ನಮ್ಮ ಕರ್ನಾಟಕ ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ವಿರುದ್ಧ ಮಾತಾಡುವಂಥದ್ದು, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸಲ್ಲ. ವಿಶೇಷವಾಗಿ ನಾವು ಸಹ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ರಾಮನಗರ ಜಿಲ್ಲೆಯಿಂದ ನಾವು ಮೇಕೆದಾಟು ಯೋಜನೆ ಆಗ್ಬೇಕಂತೇಳಿ ಏನು ಕಾಂಗ್ರೆಸ್ ಸರ್ಕಾರ ಅವತ್ತು ಪಾದಯಾತ್ರೆಯನ್ನು ಮಾಡಿದೆ, ಮತ್ತೆ ಆ ಕೆಲಸ ಪ್ರಾರಂಭ ಆಗಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವುದ್ರ ಮುಖಾಂತರ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಬೃಹತ್ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನು ಬೆಂಗಳೂರು ತನಕ ಹಾಕಬೇಕಂತ ನಾವು ನಮ್ಮ ರಾಜ್ಯ ಕಮಿಟಿ ಮತ್ತು ರಾಮನಗರ ಜಿಲ್ಲಾ ಕಮಿಟಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಗಡಿ ಭಾಗದಲ್ಲಿ, ಆನೇಕಲ್ ಭಾಗದಲ್ಲಿ ಗಡಿಯನ್ನು ಮುಚ್ಚಬೇಕಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ತರಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಮತ್ತೆ ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ 60% ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬಂದೀವಿ. ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಮೆಟ್ರೋ ದರ ಏಕಾಏಕಿ ಕೇಂದ್ರ ಸರ್ಕಾರ ಮೆಟ್ರೋ ದರವನ್ನು ದುಪ್ಪಟ್ಟು ಮಾಡಿರೋದ್ರಿಂದ ಅದು ಸಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ.
ಇದೆಲ್ಲ ಒಟ್ಟಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ನಮ್ಮ ಸಂಘಟನೆಯಿಂದ ಈ ಹೋರಾಟಗಳನ್ನು ನಾವು ಮಾಡ್ತೀವಿ. ಅದೇ ರೀತಿ ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಬಂದ್ಗೆ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುವುದ್ರ ಮುಖಾಂತರ ಬಂದ್ ಬಗ್ಗೆ ನಾವಿನ್ನೂ ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತಗೊಳ್ತೀವಿ. ವಾಟಾಳ್ ಅವರು 22ನೇ ತಾರೀಕು ಬಂದು ಹೇಳಿದ್ದಾರೆ. ಅವತ್ತು SLC ಮಕ್ಕಳ ಪರೀಕ್ಷೆ ನಡೀತಾ ಇದೆ, ಉದ್ಯಮಿಗಳು ಒತ್ತಡದಲ್ಲಿದ್ದಾರೆ. ಇದೆಲ್ಲ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ರಾಜ್ಯ ಕಮಿಟಿಯ ತೀರ್ಮಾನವನ್ನು ಬಂದ್ಗೆ ಏನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ತಗೊಳ್ತೀವಿ. ಸರ್, ಅವತ್ತು ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ನೀವು ಈಗ ಬಂದ್ಗೆ ಹಿಂದೇಟಾಗ್ತಿರೋದಾ ಏನು ಸರ್? ಇಲ್ಲ, ನಾವು ಬಂದ್ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ವಾಟಾಳ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಹೋರಾಟದಲ್ಲಿ. ಬಂದ್ ವಿಷಯದಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ನಮ್ಮ ಅನೇಕ ಜನ ಪದಾಧಿಕಾರಿಗಳ ಭಿನ್ನ ಅಭಿಪ್ರಾಯಗಳಿರೋದ್ರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಬೆಂಬಲ ಕೊಡಬೇಕಾ ಬೇಡವಾ, ಬಂದಕ್ಕೆ ಬೇಡ, ಹೋರಾಟಕ್ಕೆ ಹೊರಡ್ವೆ ಅನ್ನುವಂಥದ್ದು ನಾವು ತೀರ್ಮಾನವನ್ನು ತಗೊಂಡು ಶೀಘ್ರದಲ್ಲೇ ತಗೊಂಡು ನಮ್ಮ ಸಭೆಯನ್ನು ಕರೆದು ನಾವು ಏನು ಮಾಡಬೇಕನ್ನುವಂಥ ಯೋಚನೆಯನ್ನು ಮಾಡ್ತೀವಿ.